ಹಾಯ್ ಹಲೋ, ವೆಲ್ಕಮ್ ಟು ಅಮ್ಮೂಸ್ ಕಿಚನ್. ನಾವಿವತ್ತು ಮ್ಯಾಂಗೋ ಮಸ್ತಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮ್ಯಾಂಗೋ ಪಲ್ಪ್, ಕ್ಯಾಶ್ಯೂ ಬಾದಾಮ್, ಶುಗರ್, ವೆನಿಲಾ ಐಸ್ ಕ್ರೀಮ್ ಆ್ಯಂಡ್ ಮಿಲ್ಕ್. ಸೊ ಇದೆಲ್ಲ ತೊಗೊಂಡು ಇವಾಗ ಫಸ್ಟಿಗೆ 250 ml 1 ಕಪ್ಪಿಗೆ ಆಗೋಷ್ಟು ನಾನು ಮಿಲ್ಕ್ ಹಾಕೋತಾ ಇದ್ದೀನಿ. ಶುಗರು ನಿಮ್ಗೆ ಬೇಕಾದಷ್ಟು ನೀವು ಹಾಕೋಬೋದು. ಮತ್ತು ಮ್ಯಾಂಗೋನ ಬಂದು ನಾವು ನೈಟ್ ಫ್ರೀಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದು ಮಾಡಿಟ್ಕೊಂಡ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಮ್ಯಾಂಗೋ ಹಾಕ್ಕೊಳ್ಳೋಣ. ಮ್ಯಾಂಗೋ ಪಲ್ಪನ್ನ ಹಾಕ್ಕೊಂಡು ಇದನ್ನು ಕ್ರೀಮಿ ಸ್ಟೈಲಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. 2 minutes ಗ್ರೈಂಡ್ ಮಾಡಿಕೊಂಡ್ರೆ ನಿಮಗೆ ಕ್ರೀಮಿ ಥರ ಗಟ್ಟಿಯಾಗಿ ತಿಕ್ಕಾಗಿ ಬರುತ್ತೆ. 2 minutes ಆಗಿದೆ. ನಂತರ ಇದಕ್ಕೆ ನೀವು ವೆನಿಲಾ ಐಸ್ ಕ್ರೀಮ್ನ ತೊಗೊಂಡು 2 ಸ್ಕೂಪ್ 1 ಸ್ಕೂಪ್ ಎಷ್ಟು ಬೇಕಾದರೂ ಹಾಕೋಬೋದು. ಟೇಸ್ಟಿಗೆ ತಕ್ಕಂತೆ ಹಾಕೋಬೋದು. ನಾನು 1 ಸ್ಕೂಪ್ ಹಾಕೋತಾ ಇದ್ದೀನಿ. ಅದನ್ನು ಕೂಡ 1 minute or 1.5 minute ನೀವು ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡು ನಂತರ ನೀವು ಒಂದು ಮ್ಯಾಂಗೋ ತೊಗೊಳ್ಳಿ. ತೊಗೊಂಡು ಅದನ್ನು ಕ್ಯೂಬ್ ಸ್ಟೈಲಲ್ಲಿ ಕಟ್ ಮಾಡ್ಕೊಳ್ಳಿ. ಅದು ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ತೋರಿಸ್ಕೊಡ್ತೀನಿ. ಸೊ ಹೀಗೆ ಸ್ಲೈಸ್ ಮಾಡಿಕೊಂಡು ಅದನ್ನು ಒಂದು ಬೌಲಿಗೆ ಅದೇ ಶೇಪಲ್ಲಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ. ಸೊ ಅದು ಬಾಯಿಗೆ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಇದನ್ನು ಅಂದರೆ ಇದು ಸೇಂದೂರ್ ಮ್ಯಾಂಗೋ ಸ್ವೀಟ್ ಇರುತ್ತೆ. ಇದಕ್ಕೆ ಶುಗರೇ ಬೇಕಾಗಿರಲ್ಲ, ಅಷ್ಟು ಸ್ವೀಟ್ ಇರುತ್ತೆ. ಇದನ್ನು ತೊಗೊಂಡು ಒಂದು ಡೆಕೋರೇಟ್ ಮಾಡ್ತಿದ್ದೀನಿ. ನಾನು ಇದನ್ನು ಚಾಕ್ಲೇಟ್ ಸಿರಪ್ನ ಡೆಕೋರೇಟ್ ಮಾಡ್ಕೋತಾ ಇದ್ದೀನಿ. ಡೆಕೋರೇಟ್ ಮಾಡಿಕೊಂಡು ನಂತರ ಇದಕ್ಕೆ ಮ್ಯಾಂಗೋ ಏನು ಕಟ್ ಮಾಡ್ಕೊಂಡಿದೆ ಅದನ್ನು ಮ್ಯಾಂಗೋ ಹಾಕ್ಕೊಂಡು ನಂತರ 1 ಸ್ಕೂಪ್ ವೆನಿಲಾ ಐಸ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ನಂತರ ಕ್ಯಾಶ್ಯೂ ಬಾದಾಮ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ಹಾಕ್ತಾ ಇದ್ದೀನಿ. ನಂತರ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ತಿಕ್ಕಾಗಿರೋ ಮ್ಯಾಂಗೋ ಜ್ಯೂಸ್, ಕ್ರೀಮಿ ಸ್ಟೈಲಲ್ಲಿದೆ ನೋಡಿ, ಅದನ್ನು ಹಾಕ್ಕೊಂಡಿದ ನಂತರ 1 ಸ್ಕೂಪ್ ವೆನಿಲಾ ಐಸ್ ಕ್ರೀಮ್ ಹಾಕೋತಾ ಇದ್ದೀನಿ. ಅದ್ರ ಮೇಲೆ ಮ್ಯಾಂಗೋ ಕಟ್ ಮಾಡ್ಕೊಂಡಿರೋಂಥ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಹಾಕ್ಕೊಳ್ಳಿ. ನಂತರ ಕ್ಯಾಶ್ಯೂ ಬಾದಾಮ್ ಹಾಕ್ಕೊಳ್ಳಿ. ನಂತರ ಚಾಕ್ಲೇಟ್ ಸಿರಪ್ನ ಡೆಕೋರೇಟ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಒಂದು ಚೆರಿ ಇಟ್ಟು ಫಿನಿಶ್ ಮಾಡಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೋಡಿ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೇ ಥರ ಈಸಿ ರೆಸಿಪಿಗೋಸ್ಕರ ಅಮ್ಮೂಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.